ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಳೆದ ವಾರ ಎಲ್ಲ ನಿಮ್ಮ ಉಸ್ತುವಾರಿ ಅವರು ಸಭೆ ಮಾಡಿದರು. ಈಗ ಸಿಎಂ ಅವರು ಸಭೆ ಮಾಡ್ತಾ ಇದ್ದಾರೆ. ನಿಮ್ಗೆ ಈ ಸಭೆಗೆ ಯಾವತ್ತು ಆಹ್ವಾನ ಇದೆ ಸರ್? ನನಗೆ 2 ದಿನದಿಂದ ನನಗೆ ಸಿಎಂ ಆಫೀಸಿಂದ ಫೋನ್ ಮಾಡಿದ್ರು. ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆಫೀಸಿಂದನೂ ಸಹ ಫೋನ್ ಬಂದಿತ್ತು. ಇವತ್ತು ಸಂಜೆ ನಮಗೆ ಒಂದು ಟೈಮ್ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅನುದಾನಗಳ ವಿಚಾರಗಳನ್ನ ತೆಗೆದುಕೊಂಡೋಗಿ ನಮ್ಗೆ ಇಲ್ಲಿ ಇರೋಂಥ ಅವಶ್ಯಕತೆ ಇರೋಂಥದ್ದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಲೆಟರ್ಸು. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ನನಗೆ ಕೆಲವು ವಿಚಾರಗಳಿದೆ. ಸೊ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸಿಎಂ ಅವರು ಮೊನ್ನೆ 50 ಕೋಟಿ ಅನುದಾನವನ್ನು ಒಬ್ಬೊಬ್ಬ ಶಾಸಕರಿಗೆ ಅನೌನ್ಸ್ ಮಾಡಿದ್ರು. ಬರೀ ಸಿಎಂ ಅವರು ಬಾಯಿ ಮಾತಿ ಮಾತ್ರ ಅನೌನ್ಸ್ ಮಾಡಿದ್ದಾರೆ, ಪೇಪರ್ ನಲ್ಲಿ ಮಾತ್ರ ಇದೆ, ಅದು ರಿಲೀಸ್ ಆಗಿಲ್ಲ ಅಂತ ಅಲಿಗೇಷನ್ ರೀ. ಯಾರು ವಿರೋಧ ಪಕ್ಷಗಳದ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಗ್ಯಾರಂಟಿ ಸ್ಕೀಮು, ದುಡ್ಡು ಕೊಡಲ್ಲ ಇವರು 2,000 ಅಂತಂದ್ರು, 2,000 ಕೊಟ್ಟು, ಅಕ್ಕಿ ಕೊಡಲ್ಲ ಅಂದ್ರೆ ಅಕ್ಕಿ ಕೊಟ್ಟು, ಬಸ್ ಫ್ರೀ ಮಾಡಲ್ಲ ಅಂದ್ರೆ ಬಸ್ ಫ್ರೀ ಪ್ರತಿ ಫಸ್ಟ್ ಡೇನೆ ಮಾಡೋದು, ಕರೆಂಟ್ ಬಿಲ್ ಸರಿಯಾಗಿ ಕೊಡಲ್ಲ ಅಂತಂದ್ರೆ ಕರೆಂಟ್ ಬಿಲ್ನು ಫ್ರೀ ಮಾಡಾಯ್ತು. ಈಗ ಅವ್ರೇನ್ ಹೇಳಿದ್ರು, ನೆಕ್ಸ್ಟ್ ಇವರು ಸರ್ಕಾರ ಅನುದಾನಗಳು ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ 25 ಕೋಟಿ ಕೊಟ್ರು ನಮ್ಗೆಲ್ಲ. ಈಗ 50 ಕೋಟಿ ವಿಚಾರಕ್ಕೆ 8,000 ಕೋಟಿ ಅವ್ರ ಹತ್ರ ಇಲ್ಲ ದುಡ್ಡು ಅಂತಂದ್ರು. ಇವತ್ತು 50 ಕೋಟಿದ್ದು ಇವತ್ತು ವರ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ. ಸೊ ಕೆಲಸ ಆದ್ಮೇಲೆ ನಾನೇ ವಿರೋಧ ಪಕ್ಷದಲ್ಲಿ ಯಾರ್ಯಾರು ಕಾಮೆಂಟ್ಸ್ ಮಾಡ್ತಾರೋ ಅವ್ರನ್ನೆಲ್ಲರನ್ನ ನನ್ನ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಗೆ ಟೂರ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ನಾನು. ಕಾಂಗ್ರೆಸ್ ನಲ್ಲಿ 2 ಪವರ್ ಸೆಂಟರ್ ಇದೆ ಸರ್. ಯಾಕಂದ್ರೆ ಸಿಎಂ ಇದ್ರೂ ಸಹ ಉಸ್ತುವಾರಿ ಸಚಿವರು ಬಂದು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಸಿಎಂಗೆ ಬೆಲೆ ಇಲ್ವಾ ಅನ್ನೋ ಒಂದು ಮಾತು ಸಹ ಕೇಳ್ಬರ್ತೈತೆ. ಅದಕ್ಕೆ ವಿರುದ್ಧವಾಗಿನೇ ಈಗ ಸಿಎಂ ಆಪ್ತರು ಸಿಎಂ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇರೋ ಅನ್ನೋ ಮಾತು. ಉಸ್ತುವಾರಿ ಸಚಿವರು ಯಾರು ಮೀಟಿಂಗ್ ಮಾಡಿದ್ರು? ಉಸ್ತುವಾರಿ ಸೆಕ್ರೆಟರಿ ಅವರು. ಈಗ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಬೇಕಾದ್ರೆ ಉಸ್ತುವಾರಿ ಟೀಮ್ ಅವರು, ಹೈಕಮಾಂಡ್ ಅವರು ಬರಬೇಕು. ಟಿಕೆಟ್ಗೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಹೇಳ್ಕೊಂಡ್ ಬರ್ತೀವಿ. ಈಗ ಸಮಸ್ಯೆ ಇದ್ದೆ ಅವ್ರ ಗಮನಕ್ಕೆ ತರೋಂಥದ್ದು ಏನ್ ತಪ್ಪು? ನಾನು ಅದೇ ಬಾರಿ ಹೇಳ್ತಾ ಇದ್ದೀನಿ, ನಮ್ದು ಹೈಕಮಾಂಡ್ ಇದೆಯಲ್ಲ ಕಾಂಗ್ರೆಸ್, ಬಹಳ ದಿನದಿಂದ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತನ್ನ, ಒಂದು ಸಂಸ್ಕೃತಿನ ಇವತ್ತು ಏನಾದರೂ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ಬಿಜೆಪಿಯವ್ರ ಬದಲಾವಣೆ ಇರೋದಂದ್ರೆ ಹೈಕಮಾಂಡ್. ಸೊ ಹಾಗಾಗಿ ಅವರು 2 ವರ್ಷ ಆಗಿದೆ, ಏನಾದರೂ ಸಮಸ್ಯೆಗಳು ಏನಾದ್ರು ಇದೆಯಾ, ಯಾವ ರೀತಿ ಸರ್ಕಾರ ಮುಂದೆ ತೆಗೆದುಕೋಬೇಕು ನಿರ್ಧಾರ, ಇನ್ನೇನಾದ್ರೂ ಯಾರು ಹೇಳದೇ ಇರೋಂಥದ್ದನ್ನ ಹೈಕಮಾಂಡ್ಗೆ ಹೇಳಂತಿದ್ರೆ ಹೇಳಿ ಅಂತ ಹೇಳಿ ಬಂದು ಸಮಸ್ಯೆಗಳನ್ನು ಕೇಳಿರೋದು ಏನ್ ತಪ್ಪು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ. ಸೊ ಹಾಗಾಗಿ ಒಂದು. ಎರಡನೇದು ರೀ, ಅಧ್ಯಕ್ಷರು ಒಂದ್ ಕಡೆ ಎಲ್ಲಾ ಶಾಸಕರನ್ನು ಭೇಟಿ ಮಾಡೋಂಥದ್ದು, ಅದು ಒಂದು ದಟ್ ಇಸ್ ಅ ಕಸ್ಟಮ್ಸ್, ಅದೊಂದು ಕಲ್ಚರ್. ಮುಖ್ಯಮಂತ್ರಿಗಳು ಸಹ ಅವ್ರು ಭೇಟಿ ಮಾಡ್ಬೇಕಾದ್ರೆ ಅವ್ರ ಕರ್ತವ್ಯ, ಮತ್ತು ಅದು ಒಂದು ನಮ್ಗೆಲ್ಲ ಒಂದು ಅವಕಾಶ ಅದು. ಹಾಗೇನೆ ಉಸ್ತುವಾರಿಯವರು ಬಂದಾಗ ಅವರು ನಮ್ಮ ವಿಚಾರಗಳನ್ನ ಏನಾರು ಇದೆಯಾ, ಇನ್ನೇನಾರು ಮಾತಾಡ್ಬೇಕಾ, ಯಾರ ಜೊತೆನಾರ ಯಾರ್ದಾರ ಸಮಸ್ಯೆಗಳು ಇದ್ರೆ ಹೇಳಿ ಅಂತ ಕೇಳೋಂಥದ್ದು ಒಂದ್ ಕಡೆ. ಇದ್ರ ಜೊತೆಗೆ ಇವಾಗ 2 ವರ್ಷ ಆದ್ಮೇಲೆ ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇನ್ನೇನು ಮುಂದಿನ ದಿನಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೋಬೇಕು, ಸರ್ಕಾರದ ಜವಾಬ್ದಾರಿ ಏನೇನು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದೋ ಅದು ಮುಗಿದಿದೆಯಾ, ಮುಂದಿನ ದಿನಗಳಲ್ಲಿ ತೆಳ ಹಂತದಲ್ಲಿ ಜನರ ನಿರೀಕ್ಷೆ ಏನಿದೆ ಅಂತ ಕೇಳಕ್ಕೋಸ್ಕರ ಹೈಕಮಾಂಡ್ ತೆಗೆದುಕೊಂಡಂತ ಸಭೆಗಳು ತಪ್ಪೇನಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ಇದು ಹೈಕಮಾಂಡ್ ಸಭೆ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮಾಡುವಂತ ತಂತ್ರಗಾರಿಕೆಯ ಸಭೆ ಅಂತ ಅಲಿಗೇಷನ್ ಸಹ ಇದೆ. ಏನ್ ಹೇಳಿದ್ರು ನೀವು ಮೀಡಿಯಾದವ್ರು ಸೃಷ್ಟಿ ಮಾಡ್ತಿದ್ದೀರ ಅಷ್ಟೇ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಅವರು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಯಾವ ತಂತ್ರಗಾರಿಕೆನೂ ಇಲ್ಲ. ಪಕ್ಷವನ್ನ ಸದೃಢವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಿಶ್ಚಲವಾದಂತ ಮನಸ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಹೈಕಮಾಂಡರ್ ಬಂದು ಪ್ರತಿಯೊಬ್ಬ ಶಾಸಕರ ಸಮಸ್ಯೆನ ಕೇಳಿರೋದು ವಿಚಾರದಲ್ಲಿ ಅಧ್ಯಕ್ಷರ ಪಾತ್ರ ಏನಿಲ್ಲ. ಈಗ ಮುಖ್ಯಮಂತ್ರಿಗಳು ಇವತ್ತು ಎಲ್ಲಾ ಶಾಸಕರನ್ನು ಭೇಟಿ ಮಾಡಿ ಕೇಳಂತದ್ದು ವಾಡಿಕೆ ಅದು. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಅದನ್ನ ತುಂಬಾ ಡೀಪ್ ಆಗಿ ನೀವು ರಾಜಕೀಯದ ಆಲೋಚನೆಯಲ್ಲಿ ಮಾಡೋಂಥದ್ದೇನಿಲ್ಲ. ಒಬ್ಬ ಶಾಸಕನಾಗಿ ನನಗೆ ಸಂತೋಷ ಆಗ್ತಿದೆ. ಒಂದ್ ಕಡೆ ಹೈಕಮಾಂಡರ್ ಮೀಟ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಮುಖ್ಯಮಂತ್ರಿಗಳು ಮೀಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷನು ಇದೇ ರೀತಿ ಮಾಡಿಕೊಟ್ಟು ನಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಯಾಕೆ ಸರ್, ಈಗ ಸಿಎಂ ಅವರು ಯಾವುದೇ ಸಭೆ ಮಾಡಿದ್ರು ಸಹ ಪಕ್ಕದಲ್ಲಿ ಇನ್ನೊಂದು ಚೇರ್ ಇದೆ, ಅದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇವತ್ತಿನ ಸಭೆಗೆ ಯಾಕೆ ಚೇರ್ ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ. ಅದು ನಾನು ಸಭೆಗೆ ಹೋದ್, ನಾನು ಅವರು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಸಭೆಗೆ ಹೋದಾದ್ಮೇಲೆ ತಿಳಿಯುತ್ತೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ನಿಮ್ಮ ಒಪಿನಿಯನ್ ಏನು ಸರ್? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ. ನನಗೆ ನನ್ನ ತಾಲೂಕಿನ ಬಡ ಕುಟುಂಬ ರೈತರ
ಒಂದು ಜೀವನ ಬದುಕಲಿಕ್ಕೆ ಸರ್ಕಾರದ ವತಿಯಿಂದ ಹಸನು ಮಾಡಲಿಕ್ಕೆ ಅವರ ಸಹಕಾರ ಬೇಕು. ಇವತ್ತು ನೀವುಗಳು 2.5 ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಂತ ವಿಚಾರಗಳನ್ನ ಅದು ಹೈಕಮಾಂಡ್ ಅವ್ರು ಬಿಟ್ಟಿರೋಂಥ ವಿಚಾರ. ಯಾರು ಬಂದರೂ ಕೆಲಸ ಮಾಡೇ ಮಾಡ್ತಾರೆ. ಸೊ ಅವರು ಹೈಕಮಾಂಡ್ ಅವರು ಯಾವ ನಿರ್ಧಾರ ತೆಗೆದುಕೋತಾರೆ ಅದನ್ನ ಶಿಸ್ತಿನಲ್ಲಿ ನಾವು ಶಾಸಕರಾಗಿ ಕೇಳೋಂಥದ್ದು ವಾಡಿಕೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ, ಅಪ್ರಸ್ತುತ ಇದು. ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ. DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬ್ರಿಗೆ ಒಳ್ಳೇದಾಗಬೇಕು ಅಂತ ನಾವೆಲ್ಲ ಆಶಿಸ್ತಿದ್ದೀವಿ. ಅದಾಗುತ್ತೆ ಅಂತ ಭಾವನೆಯಲ್ಲಿದ್ದೇವೆ. DK ಶಿವಕುಮಾರ್ ಸಿಎಂ ಆಗ್ಬೇಕಾ ಬೇಡ ಸರ್ ನಿಮ್ಮ ಇದು? ಬೇಡವಾ ಅಂತ ಅಂದ್ರೆ ಮಾತು ನನ್ಗೆ ಅರ್ಥ ಆಗ್ತಿಲ್ಲ. ನನಗೆ DK ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಆಗ್ಬೇಕು. ಆದ್ರೇನೆ ಈ ಇಡೀ ಭಾರತ ದೇಶದಲ್ಲಿ ಒಂದು ಕಾರ್ಯಕರ್ತರಿಗೆ ಒಂದು ಶಕ್ತಿ. ಯಾರ್ಯಾರು ತ್ಯಾಗ ಮಾಡಿದ್ದಾರೆ, ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವರಿಗೆ ಹೈಕಮಾಂಡ್ ಅಲ್ಲಿ ಅವಕಾಶಗಳನ್ನ ಕೊಡ್ತಾರೆ ಅನ್ನೋದನ್ನ ಒಂದು ಮೆಸೇಜ್ ಹೋಗುತ್ತೆ ಒಂದ್ ಕಡೆ. ಈಗ ಸದ್ಯದಲ್ಲಿ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡೋಂಥದ್ದು ಅಪ್ರಸ್ತುತ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ದಿನ ಸುಮ್ಕೆ ಇದ್ರು, ಈಗ ಒಂದು ಮಾತು ಹೇಳಿದ್ದಾರೆ, ನನ್ನ ಶ್ರಮ ವ್ಯರ್ಥವಾಯ್ತು ಅಂತ ಅನಿಸ್ತಾ ಐತೆ ಅಂತ. ಅವರು ಇವಾಗ ಆ ಪಯಣ ಇವತ್ತು ಅವರು ಮೋಸ್ಟ್ ಸೀನಿಯರ್ ಪರ್ಸನ್ ಇನ್ ಇಂಡಿಯಾ. ಪ್ರೀ ಇಂಡಿಪೆಂಡೆನ್ಸ್ ಇಂದ ಅವತ್ತು ರಾಜಕೀಯದಲ್ಲಿ ಇದ್ದವರು ನಮ್ಮ ಅಧ್ಯಕ್ಷರು. ಅವರ ಪಯಣವನ್ನ ಯಾವ ರೀತಿ ಆಗಿದೆ ಅನ್ನೋ ಸನ್ನಿವೇಶವನ್ನು ಹೇಳ್ಕೋಬೇಕಾದ್ರೆ ಹೇಳಿರಬಹುದೇನೋ. ಕರೆಕ್ಟ್ ಇದೆ. ಅವರು ನಾನು ಒಂದ್ಸಲಿ KPCC ಅಧ್ಯಕ್ಷ ಆಗಿ ಪಕ್ಷ ತಂದೆ, ನನ್ಗೆ ಅವಕಾಶ ಸಿಕ್ಕಿಲ್ಲ, ಆಗ ನನಗೆ ಸಿಗ್ಲಿಲ್ಲ ಅನ್ನೋದನ್ನ ಒಂದು ಚರ್ಚಾರೂಢವಾಗಿ ಮಾತಾಡಿರ್ಬೋದು. ಸೊ ತಪ್ಪೇನದು? ಇಲ್ಲ ಒಂದ್ ಕಡೆ ಈ ಮಾತಿನಿಂದ ಖರ್ಗೆ ಅವರು ಮತ್ತೆ ರಾಜ್ಯಕ್ಕೆ ಬರೋ ಸೂಚನೆ ಇದೆ, ಮತ್ತೆ DK ಶಿವಕುಮಾರ್ ತ್ಯಾಗಮಯ್ಯ ಆಗ್ತಾರ? ಅವ್ರ ACC ಅಧ್ಯಕ್ಷರಿ, ಅವ್ರೇನ್ ನಿರ್ಧಾರ ತರ್ತಾರೆ ಅವರೇ ತೆಗೆದುಕೋಬೇಕು. ಒಂದು. ಎರಡನೇದು, DK ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಇವತ್ತು ಅವರು ಯಾವ ರೀತಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೋತಾರೆ ಅವರೆಲ್ಲ ಒಳ್ಳೇದು ಕೆಟ್ಟದೆಲ್ಲ ಜೀರ್ಣಿಸುವಂತ ಶಕ್ತಿ ಅವ್ರ ಹತ್ರ, ಆ ದೈವ ಬಲ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ರಂಗನಾಥ್ ಅವರ ಮತ್ ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.